ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೋರ್ಡಿಂದ ಬಿಟ್ಟಿರುವಂಥ SLC 2025 ವಾರ್ಷಿಕ ಪರೀಕ್ಷೆ ಹಿಂದಿ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ಉತ್ತರಗಳನ್ನು ನೋಡೋಣ, ಪ್ರತಿಯೊಂದು ಪ್ರಶ್ನೆ ಉತ್ತರಗಳು ನೋಡೋಣ. ಇದೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದರೆ ನಿಮಗೆ ಆನ್ಯುವಲ್ ಎಕ್ಸಾಮಲ್ಲಿ ಹಿಂದಿ ಕ್ವಶನ್ ಪೇಪರ್ ಯಾವ ರೀತಿ ಬರ್ತದೆ ಅಂತ, ಯಾವ ರೀತಿ ಬರ್ತದೆ ಅಂತ ಗೆಸ್ ಮಾಡುವಂಥ ಕ್ವಶನ್ ಪೇಪರ್ ಇದು. ಬೋರ್ಡ್ ಅವರೇ ಬಿಟ್ಟಿದ್ದಾರೆ. ತಪ್ಪದೆ ಮರೆಯದೆ ಕೊನೆಯವರೆಗೆ ನೋಡಿ. ಮಧ್ಯೆ ಯಾರು ಸ್ಕಿಪ್ ಮಾಡದೆ ನೋಡ್ಕೋಬೇಡಿ. ಕೊನೆಯವರೆಗೆ ತಪ್ಪದೆ ನೋಡಿ. ವೆರಿ ಇಂಪಾರ್ಟೆಂಟ್ ಅಂತ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ. ಅಷ್ಟೊಂದು ಇಂಪಾರ್ಟೆಂಟು ಇದು. ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಕ್ವಶನ್ ಬರ್ತವೆ ಏನು ಅಂತ, ವಿತ್ ಪ್ರತಿಯೊಂದು ಕ್ವಶನ್ನು ಎಲ್ಲ ಕ್ವಶನ್ನ ಆನ್ಸರ್ ಕೊಡ್ತಾ ಇದ್ದೀನಿ. ತಪ್ಪದೆ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನೆಂದರೆ, ಹೊಸದಾಗಿ ಯಾರು ಚಾನಲ್ ವಿಸಿಟ್ ಮಾಡಿದ್ದೀರಾ, ಅದರ ಜೊತೆಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅದರ ಜೊತೆಗೆ ಫಿಕ್ಸ್ ಕೋಚಿಂಗ್ ಕೊಡ್ತೀನಿ. ಅವೇ ಎಕ್ಸಾಮಿಗೆ ಬರ್ತವೆ. ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖಂಡಿತ ಯೂಸ್ ಮಾಡ್ಕೊಳ್ಳಿ. ಸೊ ಮತ್ತೊಮ್ಮೆ ಹೇಳ್ತಾಯಿದ್ದೆನಲ್ಲ, ವೆರಿ ಇಂಪಾರ್ಟೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ನೀವು ಮಾಡಲಿಲ್ಲ ಅಂದರೆ ನಿಮಗೆ ಆನ್ಯುವಲ್ ಎಕ್ಸಾಮಲ್ಲಿ ವಿಡಿಯೋದಲ್ಲಿ ಸಿಗೋದಿಲ್ಲ, ಮತ್ತೆ ನೋಡೋಕ್ಕಾದ್ರೆ ವಿಡಿಯೋದಲ್ಲಿ ಸಿಗೋದಿಲ್ಲ. ಸಬ್ಸ್ಕ್ರೈಬ್ ಮೇಲೆ ಒತ್ತಿ, ಫ್ರೀ ಆಗಿರ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಮಿಸ್ ಮಾಡ್ಕೊಳ್ತಾರೆ, ಸಬ್ಸ್ಕ್ರೈಬ್ ಮಾಡೋದು ಮರಿತಾರೆ. ಮರೆಯೋದ್ರಿಂದ ಅವ್ರಿಗೆ ಮತ್ತೆ ವಿಡಿಯೋದಲ್ಲಿ ಸಿಗೋದಿಲ್ಲ, ಮತ್ತು ಮುಂದೆ ಹೇಳ್ತಾರೆ ನಿಮಗೆ ನಮ್ಮ ವಿಡಿಯೋಗಳು ಸಿಗಲಿಲ್ಲ ಅದು ಇದೆ ಅಂತ. ಆದ್ದರಿಂದ ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನೋಡಿದರೆಲ್ಲ ಮಾಡ್ಕೊಳ್ಳಿ. ಮಾಡಿದ್ರಾ? ಅಂತ ಅಂದ್ಕೊಂಡಿದ್ದೆ ನಾನು. ಮತ್ತು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಲೈಕು ನಮಗೆ ಹೆಲ್ಪ್ ಆಗ್ತದೆ. ಯಾವ ರೀತಿ ಅಂದರೆ, ನಿಮಗೆ ಹೆಲ್ಪ್ ಆಗ್ತದೆ ವಿಡಿಯೋ ಅಂತ ಗೊತ್ತಾಗ್ತದೆ, ನಮಗೆ ಗೊತ್ತಾಗಬೇಕಲ್ಲ. ಆದ್ದರಿಂದ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೇ ಶೇರ್ ಮಾಡಿ. ಒಬ್ಬರಿಗಾದರೂ ಶೇರ್ ಮಾಡಿ, ಮತ್ತು ಗ್ರೂಪ್ಗಳಿಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮತ್ತು ಈ ಒಂದು PDF ಬೇಕಂದರೆ, ಸೊ ನನಗೆ PDF ಬೇಕು, ಆನ್ಸರ್ PDF ಬೇಕಂತ ಕೇಳ್ತಾ ಇರ್ತೀರಿ. ನನ್ನ ಒಂದು ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಚಾನಲ್ಲು, ಅಲ್ಲಿ ಆನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, PDFಗಳಲ್ಲಿ ಸಿಗ್ತಾ ಇರ್ತವೆ. ತಪ್ಪದೇ ಮರೆಯದೆ ಅವ್ರಿಗೆ ಜಾಯ್ನ್ ಆಗಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಬನ್ನಿ ಇವತ್ತಿನ ಒಂದು ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ಕ್ವಶನ್ ಪೇಪರ್ ಯಾವ ರೀತಿ ಅಂತ ನೋಡ್ತಾ ಹೋಗಿ. ವಿತ್ ಆನ್ಸರು ಕೊಡ್ತೀನಿ, ಪ್ರತಿಯೊಂದು ಕ್ವಶನ್ ಆನ್ಸರು. ಸೊ ಡೋಂಟ್ ವರಿ. ಈಗ ತೃತೀಯ ಭಾಷೆ ಹಿಂದಿ. ಸೊ ಇದು ಬೋರ್ಡಿಂದ ಬಿಟ್ಟಿರುವಂಥ ಕ್ವಶನ್ ಪೇಪರು. ಆನ್ಯುವಲ್ ಎಕ್ಸಾಮಲ್ಲಿ ಕೂಡ ಸೇಮ್ ಇದೇ ರೀತಿ ಕ್ವಶನ್ ಬರ್ತದೆ, ಏನೂ ಚೇಂಜಸ್ ಇರೋದಿಲ್ಲ, ಸೇಮ್ ಇದೆ. ಆದರೆ ಕ್ವಶನು ಚೇಂಜ್ ಆಗ್ತವೆ. ಕ್ವಶನ್ ಚೇಂಜಸ್ ಆದರೂ ಕೂಡ ಪ್ಯಾಟರ್ನು ಸೇಮೇ ಇರ್ತದೆ. ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅಂತ. ಮೊದಲನೇದಾಗಿ 8 ಬಹು ಆಯ್ಕೆ ಇರ್ತವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 8 ಇರ್ತವೆ. ಕ್ವಶನ್ ನಂಬರ್ 1, ಪಾಸ್ ಕಾ ವಿಲೋಮ್ ಶಬ್ದ ಹೈ. ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ ನಂಬರ್ 1 ನಿಮಗೆ ವಿಲೋಮ್ ಶಬ್ದ ಇರ್ತದೆ. ಸೊ ಇದೇ ರೀತಿ ಇರ್ತದೆ ನೋಡಿ. ಇಲ್ಲಿ ಪಾಸ್ ಕೇಳಿದರೆ, ಅಲ್ಲಿ ಬೇರೆ ವರ್ಡ್ ಕೇಳಿರ್ತಾರೆ. 4 ಆಪ್ಷನ್ ಇರ್ತವೆ. ಈ ರೀತಿ ನೋಡಿ. ಆದ್ದರಿಂದ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ. ಕ್ವಶನ್ ಪೇಪರ್ ಅಷ್ಟೊಂದು ಇಂಪಾರ್ಟೆಂಟು, ಚೆನ್ನಾಗಿ ನೋಡ್ಕೊಳ್ಳಿ. ಆನ್ಸರ್ ಕೂಡ ಕೊಡ್ತೀನಿ. ಪಾಸ್ ಕಾ ವಿಲೋಮ್ ಶಬ್ದ ಯಾವುದಾಗ್ತದೆ? ಸೊ ನಿಮಗೆಲ್ಲ ಗೊತ್ತಿದೆ. ಪಾಸ್ ಕಾ ವಿಲೋಮ್ ಶಬ್ದ ದೂರ ಅಂತ ಆಗ್ತದೆ. ಆಪ್ಷನ್ ಬಿ, ದೂರು. ನಿಮ್ನಲಿಖಿತ में से ಏಕವಚನ ಶಬ್ದ है. ಸೊ ಏಕವಚನ ಶಬ್ದ ಯಾವ್ದಾಗ್ತದೆ? ಇಲ್ಲಿ ತುಂಬಾ ಈಸಿ ಇರ್ತವೆ ಹಿಂದಿ. ಕಿತಾಬೆ, ವಸ್ತುಯೆ, ರಾಸ್ತಾ, ಟೋಲಿಯ. ಸೊ ಯಾವುದಾಗ್ತದೆ ಏಕವಚನ ಶಬ್ದ? ರಾಸ್ತಾ. ಆಪ್ಷನ್ ಸಿ, ರಾಸ್ತಾ ಅಂತ ಆಗ್ತದೆ. ಪ್ರಶ್ನೆ ಸಂಖ್ಯೆ 2ಕ್ಕೆ ಉತ್ತರ ರಾಸ್ತಾ ಆಗ್ತದೆ. ಇಲ್ಲಿ ಯಾವೆಲ್ಲ ಗ್ರಾಮರ್ ಟಾಪಿಕ್ ಇವೆ, ಸೇಮು, ಏನು ಚೇಂಜಸ್ ಆಗೋದೇ ಇಲ್ಲ. ಸೇಮ್ ಅದೇ ಗ್ರಾಮರ್ ಟಾಪಿಕ್ ಇರ್ತದೆ ಆನ್ಯುವಲ್ ಎಕ್ಸಾಮ್ನಲ್ಲಿ. ಜಸ್ಟು ಏಕವಚನ ಶಬ್ದ. ಸೊ ಇಲ್ಲಿ ಶಬ್ದಗಳನ್ನ ಚೇಂಜ್ ಮಾಡಿರ್ತಾರೆ ಅಷ್ಟೇ. ಇನ್ನು ಕೆಲವೊಂದು ಸಲ ಇದೇ ಕ್ವಶನ್ ಕೂಡ ಹಾಕ್ಬೋದು, ಇಂಪಾರ್ಟೆಂಟು. ಲಗ್ನ ಶಬ್ದಕ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ. ಸೊ ಪ್ರಥಮ ಪ್ರೇರಣಾತ್ಮಕ ಆನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾರೆ. ಲಗ್ನ, ಲಗಾನ, ಲಗಾವ್, ಲಗನ್, ಲಾಂಗ್ನ. ಸೊ ಇದಕ್ಕೆ ಯಾವುದಾಗ್ತದೆ ಪ್ರಥಮ ಪ್ರೇರಣಾತ್ಮಕ? ಆಪ್ಷನ್ ಎ, ಲಗಾನ ಅಂತ ಆಗ್ತದೆ. ಸೊ ಪ್ರಥಮ ಪ್ರೇರಣಾತ್ಮಕ ಲಗಾನ ಅಂತ ಆಗ್ತದೆ. ಇದು ಆನ್ಸರ್ ಕೂಡ ಇದೇವೆ, ನೋಡ್ಕೋಬೋದು ನೀವು. ಸುಮ್ಮನೆ ಲಾಸ್ಟಿಗೆ ಆನ್ಸರ್ ಕೊಡ್ತೀನಿ ನಾನು. ಕ್ವಶನ್ ನಂಬರ್ 4, ಸದೈವ್ ಶಬ್ದಕ್ಕೆ ಸಂಧಿ ಹೈ. ಯಾವ ಸಂಧಿ ಆಗ್ತದೆ? ಸೊ ಆನ್ಸರ್ ಪ್ರತಿಯೊಂದು ಆನ್ಸರ್ ಇಲ್ಲಿವೆ, ನೋಡ್ಬೋದು ನೀವು. ಸೊ 1ನೇದು ಆನ್ಸರ್ ಬಿ, ದೂರ ಅಂತ ಆಗ್ತದೆ. ಇನ್ನು 2ನೇದು ರಾಸ್ತಾ, 3ನೇದು ಲಗಾನ ಅಂತ ಆಗ್ತದೆ. 4ನೇದು ವೃದ್ಧಿ ಸಂಧಿ. ಸೊ ವೃದ್ಧಿ ಸಂಧಿ ಆಗ್ತದೆ, ನೋಡ್ಕೋಬೋದು ನೀವು ಇದು ಆನ್ಸರ್. ಸೊ 4ನೇದು ಸದೈವ್ ಶಬ್ದ ವೃದ್ಧಿ ಸಂಧಿ ಆಗ್ತದೆ. ಆಪ್ಷನ್ ಡಿ, ವೃದ್ಧಿ ಸಂಧಿ. ಕ್ವಶನ್ ನಂಬರ್ 5, ನಿಯಮದಲ್ಲಿ ಸ್ತ್ರೀಲಿಂಗ್ ಶಬ್ದ ಹೈ. ಸೊ 5ನೇ ಪ್ರಶ್ನೆ, ಸ್ತ್ರೀಲಿಂಗ್ ಶಬ್ದ ಯಾವ್ದಾಗ್ತದೆ ನೋಡಿ. ಆಪ್ಷನ್ ನೋಡ್ಕೊಳ್ಳಿ, ಯಾವುದಂತ ನೋಡ್ಕೊಳ್ಳಿ. ಸೊ ನಿಮಗೆಲ್ಲ ಗೊತ್ತೇ ಇದೆ ಆನ್ಸರು. ಸೊ ಭೇಟಿ ಅಂತ ಆಗ್ತದೆ. ಆಪ್ಷನ್ ಸಿ, ಭೇಟಿ ಅಂತ ಆಗ್ತದೆ. ಇನ್ನು ಕ್ವಶನ್ ನಂಬರ್ 6 ನೋಡೋಣ. ಸೊ ಕರಕಮಲ್ ಶಬ್ದ ಮೇ ಸಮಾಸ, ಯಾವ್ದು ಸಮಾಸ ಆಗ್ತದೆ? ಸೊ ಆಪ್ಷನ್ ನೋಡ್ಕೊಳ್ಳಿ, ಆನ್ಸರ್ ಕೂಡ ನೋಡೋಣ. ಸೊ ಕ್ವಶನ್ ನಂಬರ್ 6, ಕರ್ಮಧಾರ ಸಮಾಸ. ಆಪ್ಷನ್ ಎ, ಕರ್ಮಧಾರ ಸಮಾಸ ಆಗ್ತದೆ. ಕ್ವಶನ್ ನಂಬರ್ 7, ಆಜ್ ಡ್ಯಾಶ್
ಯುಗ ಇಂಟರ್ನೆಟ್ ಯುಗ ಐ. ಸೊ ಯಾವುದಕ್ಕತಿ ಯಾವುದು ಕಾರಕ ಯಾವುದು ಬರ್ತದೆ? ಸೊ ಆಪ್ಷನ್ 7ನೇದು ಉತ್ತರ ನೋಡೋಣ. ಕಾರಕ ಕಾರಕ ಬರ್ತದೆ. ಸೊ ಆಪ್ಷನ್ ಡಿ ಕಾರಕ. ನೆಕ್ಸ್ಟ್ 8ನೇದು ಆಪ್ಕಿ ಚಪ್ಪಲೆ ಕೋಯ್ ಪಹನ ಗಯಾ. ಇದು ವಾಕ್ಯ ಮೀ ಪ್ರಯುಕ್ತ ವಿರಾಮ ಚಿಹ್ನ ಯಾವುದು ಗೊತ್ತಿದೆ ನಿಮಗೆ? ಪ್ರಶ್ನೆಯ ಚಿಹ್ನೆ ಇದೆ, ಪೂರ್ಣ ವಿರಾಮ ಆಗಲ್ಲ, ಯೋಜಕ ಚಿಹ್ನೆ ಆಗೋದಲ್ಲ, ಪ್ರಶ್ನೆ ಚಿಹ್ನೆ ಆಗ್ತದೆ. ಸೊ ಇನ್ನು ನೆಕ್ಸ್ಟ್ ನೋಡೋಣ. ಪ್ರಶ್ನೆಗೆ 9 ನಿಮ್ಗೆ ಅನುರೂಪದ ಕೇಳ್ತಾರೆ. ಪೆಕ್ಸು ಅನಾಲಿಸಿಸ್ 4 ಅನುರೂಪದ ಕೇಳ್ತಾರೆ. ಗಿಲ್ಲು ಕಿ ಪ್ರಿಯ ಲತಾ ಸೋನ್ ಜೋಹಿ. ಗಿಲ್ಲು ಕಾ ಪ್ರಿಯ ಖಾದ್ಯ ನೋಡಿ ಇಲ್ಲಿ ಈ ರೀತಿ ಕೇಳ್ತಾರೆ. 1ನೇ ಪದ 2ನೇ ಪದಕ್ಕೆ ಸಂಬಂಧ ಇರ್ತದೆ. ಅದೇ ರೀತಿ 3ನೇ ಪದಕ್ಕೆ ಯಾವ ರೀತಿ ಸಂಬಂಧ ಬರ್ತದೆ ಪದ ಬರಿಬೇಕು. ಗಿಲ್ಲು ಕಾ ಪ್ರಿಯ ಖಾದ್ಯ ಯಾವುದು ಗೊತ್ತಿರ್ತದೆ ನಿಮಗೆ? ಸೊ ಕಾಜು ಅಂತ ಆಗ್ತದೆ. ಇನ್ನು ಕ್ವಶನ್ ನಂಬರ್ 10 ಆಧುನಿಕ ಮಾನವ ಕಾ ವಿಶ್ಲೇಷಣ ಯಾವುದು? ಅಭಿನವ್ ಮನುಷ್ಯ. ಇನ್ನು ಬೇಯಿಮಾನಿ ಪರ್ ವ್ಯಂಗ್ ಯಾವುದಾಗ್ತದೆ? ಪಾಠ ಆಗ್ತದ ಪದ್ಯ ಆಗ್ತದ? ಸೊ ಆನ್ಸರ್ ನಾನು ಡೈರೆಕ್ಟಾಗಿ ಕೊಟ್ಬಿಡ್ತೀನಿ ನೋಡಿ, ನಿಮ್ಗೆ ಡೌಟೇ ಬೇಡ. ಸೊ 9ನೇದು ಕಾಜು. 10ನೇದು ಇಮಾನ್ದಾರೋ ಕೆ ಸಮ್ಮೇಳನ ಮೇ. ಸೊ ಪಾಠದ ಹೆಸರನ್ನ ಈ ರೀತಿ ಕೇಳ್ತಾರೆ ನಿಮಗೆ ಅನಾಲಿಸಮ್ನಲ್ಲಿ. ನೋಡಿ ಯಾವ ರೀತಿ ಡಿಫಿಕಲ್ಟ್ ಕೇಳ್ತಾರೆ ಏನು ಅಂತ. ಸೊ ನೆಕ್ಸ್ಟ್ ನೋಡೋಣ. ಇನ್ನು ಜೋಗ ಜಲಪ್ರಪಾತ ಕಾವೇರಿ ಏನಾಗ್ತದೆ? ಇನ್ನು ಕ್ವಶನ್ ನಂಬರ್ 12 ನ್ಯಾಯ ಕಾ ಪ್ರತೀಕ ಪತಾಕ. ಜ್ಞಾನ ಕಾ ಪ್ರತೀಕ್ ಯಾವುದಾಗ್ತದೆ? ಆನ್ಸರ್ ನೋಡೋಣ. ಸೊ ಅನುರೂಪತ ಉತ್ತರಗಳು 11 ನದಿ ಆಗ್ತದೆ, 12ನೇದು ದೀಪ ಆಗ್ತದೆ. ಇನ್ನು ನೆಕ್ಸ್ಟ್ ಹೋಗೋಣ. ಇನ್ನು ಏಕೈಕ ಪೂರ್ಣವಾಕ್ಯ. ಒಂದು ವಾಕ್ಯದಲ್ಲಿ 4 ಕ್ವಶನ್ ಕೇಳಿರ್ತಾರೆ. ಲೇಖಕ ಪಹನೆ ಕೆ ಕಪಡೆ ಸಿರಹಾನೆ. ಸೊ ಸಿರಹಾನೆ ದಬಾಕರ್ ಕ್ಯೂ ಸೋಯೆ. ಲೇಖಕರು ಯಾಕೆ ಅವರು ತೊಟ್ಟುಕುಳ ಬಟ್ಟೆಯನ್ನು ದಿಂಬಿನ ಕೆಳಗೆ ಯಾಕೆ ಇಟ್ಕೊಂಡು ಅನ್ಕೊಂಡ್ರು ಕ್ವಶನ್ ಕೇಳಿದ್ದಾರೆ. ಕ್ವಶನ್ ನಂಬರ್ 13 ಉತ್ತರ ನೋಡೋಣ. ಸೊ ಡೈರೆಕ್ಟಾಗಿ ಉತ್ತರ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಕಹಿ ಕಪಡೆ ಚೋರಿ ನ ಹೋ ಜಾಯೆ ಯಹ ಸೋಚ್ ಕರ್ ಕಪಡೆ ಸಿರಹಾನಿ ದಬಾಕರ್ ಸೋಯೆ. ಸೊ ಈಸಿ ಇರ್ತವೆ, ಎಷ್ಟೊಂದು ಟಫ್ ಇರೋದಿಲ್ಲ. ಸೊ ನಾನು ಡೈರೆಕ್ಟಾಗಿ ಈ ಕ್ವಶನ್ ಮಾತ್ರ ಓದ್ತಾ ಹೋಗ್ತೀನಿ. ಆನ್ಸರ್ ಹೋದ್ರೆ ನಿಮಗೆ ಟೈಮ್ ನೋಡಿ ಈಗ 8 ನಿಮಿಷ ಆಯಿತು ವಿಡಿಯೋ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 14 ಎಲ್ಲ ಕೂಡ ಕ್ವಶನ್ ನೋಡ್ಕೊಳ್ಳಿ ನೀವು. ಸೊ ನಾನು ಡೈರೆಕ್ಟ್ ಆನ್ಸರ್ ಕೊಡ್ತೀನಿ. 4ಕ್ಕೆ 4 ನೋಡ್ಕೊಳ್ಳಿ, ಕ್ವಶನ್ ಓದ್ಕೊಳ್ಳಿ. ಕ್ವಶನ್ 14, 15, 16 ಎಲ್ಲ ಕೂಡ ನೋಡ್ಕೊಳ್ಳಿ. ಸೊ ನಾನು ಡೈರೆಕ್ಟಾಗಿ ಆನ್ಸರ್ ಕೊಟ್ಬಿಡ್ತೀನಿ. ಈಗ ವಿಡಿಯೋ ತುಂಬ ಲೆಂತ್ ಆಗ್ತಾಯಿದೆ. ಸೊ ಆನ್ಸರ್ ನೋಡ್ಕೊಳ್ಳಿ, ಪ್ರತಿಯೊಂದು ಕ್ವಶನ್ ಆನ್ಸರು. ಸೊ ನೋಡ್ಕೊಳ್ಳಿ, ನೀವು ಕ್ವಶನ್ ನೀವು ಓದ್ಕೊಳ್ಳಿ ಮತ್ತು ಆನ್ಸರ್ ಕೂಡ ನೀವು ಓದ್ಕೊಳ್ಳಿ. ನಾನು ಜಸ್ಟ್ ಹೇಳ್ತಾ ಹೋಗ್ತೀನಿ ಯಾರು ಕ್ವಶನ್ ಕೇಳ್ತಾರೆ ಅಂತ ಏನು ಅಂತ. ಆಯಿತಾ? ಕ್ವಶನ್ ನೋಡ್ಕೊಂಡ್ರೆ ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟು 2 ಅಂಕಗಳ 8 ಪ್ರಶ್ನೆ ಕೇಳ್ತಾರೆ ನಿಮಗೆ. ಟೋಟಲಾಗಿ 16 ಮಾರ್ಕ್ಸು. ಇಲ್ಲಿ ನಿಮಗೆ ಚಾಯ್ಸ್ ಕೂಡ ಕೊಟ್ಟಿರ್ತಾರೆ. ಯಾವುದಕ್ಕೆ ಚಾಯ್ಸ್ ಕೊಟ್ಟಿರ್ತಾರೆ ಅಂದರೆ ಲಾಸ್ಟಿಗೆ ಪೂರಕ ಪಾಠಗಳು ಇವೆಯಲ್ಲ ಅದರ ಮೇಲೆ ಚಾಯ್ಸ್ ಕೊಟ್ಟಿರ್ತಾರೆ ನಿಮಗೆ. ಇಲ್ಲಿ ಸೌರಮಂಡಲ ಶನಿ, ಇಲ್ಲಿ ಕ್ವಶನ್ನು ಶನಿ ಮೇಲೇ ಆಲ್ಮೋಸ್ಟ್ ಕೇಳ್ತಾರೆ ನಿಮಗೆ. ಇಲ್ಲಿ ಚಾಯ್ಸನ್ನು ಕೇಳ್ತಾರೆ. ಸೊ ಶನಿ ಆಗಿರ್ಬೋದು, ಆ ಒಂದು ಟೋಟಲ್ ಪಾಠದ ಮೇಲೆ 2 ಕ್ವಶನ್ ಕೇಳ್ತಾರೆ ನೋಡಿ. ಅಥವಾ ಕ್ವಶನ್ನು ಸ್ವಲ್ಪ ಟಫ್ ಕೇಳೋದಂತೂ ಇಲ್ಲಿ ಮಾತ್ರ ಟಫ್ ಕೇಳ್ತಾರೆ. ಅದಕ್ಕೆ ಚಾಯ್ಸ್ ಕೂಡ ಕೊಟ್ಟಿರ್ತಾರೆ. ನಿಮಗೆ ಈಸಿ ಆದರೂ ಅನಿಸುತ್ತೆ ಅದನ್ನು ಬರಬೇಕು. ಸೊ 2 ಅಂಕಗಳ 2 ಪ್ರಶ್ನೆ ಓದ್ಕೊಳ್ಳಿ. ಕ್ವಶನ್ ನಂಬರ್ 17 ದುಕಾನ್ದಾರನೇ ಲೇಖಕ ಸೆ ಕ್ಯಾ ಕಹಾ. ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ, ಆನ್ಸರ್ ಕೂಡ ಕೊಡ್ತೀನಿ. ಸೊ ಕ್ವಶನ್ ನೋಡ್ಕೊಳ್ಳಿ, ಆನ್ಸರ್ ನೋಡೋಣ. ವಿಡಿಯೋನ ಪಾಸ್ ಮಾಡ್ಕೊಂಡು ಕ್ವಶನ್ ನೋಡ್ಕೊಳ್ಳಿ. ಸೊ ಕ್ವಶನ್ ನಂಬರ್ 17 ಉತ್ತರ ನೋಡ್ಕೊಳ್ಳಿ. ಸೊ ಪ್ರತಿಯೊಂದು ಕ್ವಶನ್ ಉತ್ತರ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಸೊ ಪಾಸ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಸೊ ಅಥವಾ ಕ್ವಶನ್ಗೂ ಆನ್ಸರ್ ಇವೆ ನೋಡ್ಬೋದು. ಸೊ 3 ಅಂಕ ಪ್ರಶ್ನೆ ಬರ್ತವೆ. ಯಾವ ರೀತಿ ಕ್ವಶನ್ ಇವೆ ಏನು ಅಂತ ನೋಡೋಣ. ಇನ್ನು ನಿಮಗೆ 3 ಅಂಕಗಳು 9 ಪ್ರಶ್ನೆ ಇರ್ತವೆ. ಟೋಟಲಾಗಿ 27 ಮಾರ್ಕ್ಸು. ಸೊ ಕ್ವಶನ್ ನೋಡ್ಕೊಳ್ಳಿ, ಆನ್ಸರ್ ಕೊಡ್ತೀನಿ. ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ, ವಿಡಿಯೋನ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಇಲ್ಲಿ ಕ್ವಶನ್ ಇಲ್ಲಿ ಯಾವ ಚಾಪ್ಟರ್ ಮೇಲೆ ಕೇಳ್ತಾರೆ, ಅನಾಲಿಸಮ್ ಕೂಡ ಅದೇ ಚಾಪ್ಟರ್ ಮೇಲೆ ಕೇಳ್ತಾರೆ. ನೋಡ್ಕೊಳ್ಳಿ ಚೆನ್ನಾಗಿ. ಮತ್ತು ಇಲ್ಲಿ ನೋಡಿ ಕ್ವಶನ್ ನಂಬರ್ 32 ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಅಪ್ನೆ ಶಬ್ದೋ ಮೇ ಲಿಖಿಯೆ. ಒಂದು ದೋಹೆನ ಕೇಳ್ತಾರೆ. ಪ್ಯಾಟರ್ನು ಅನಾಲಿಸಮ್ನಲ್ಲಿ ಸೇಮ್ ಇರ್ತೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲ ಸೇಮೇ ಇರ್ತದೆ. ಆದರೆ ಜಸ್ಟ್ ಕ್ವಶನ್ ಚೇಂಜ್ ಮಾಡ್ತಾರೆ. ಈ ದೋಹೆಗಳನ್ನ ಒಂದು ದೋಹೆ ಕೊಡ್ತಾರೆ ನಮಗೆ. ಒಂದು 4-5 ದೋಹೆ ಇದೆ ಅಂದ್ಕೊಡ್ತೀನಿ. ಅದರಲ್ಲಿ ಒಂದು ಪಿಕ್ಸ್ ಕೊಡ್ತಾರೆ. ಭಾವಾರ್ಥ ಅವನು ಬೈಪೇಟ್ ಮಾಡ್ಕೊಂಡ್ರೆ 3 ಮಾರ್ಕ್ಸು ಪಿಕ್ಸ್ ತಲೆಯಲ್ಲಿ ಇಟ್ಕೊಳ್ಳಿ. ಹಿಂದಿ ಎಷ್ಟೊಂದು ಈಸಿ, ಆದರೆ ನಿಮ್ಮ ಸ್ಕೂಲಲ್ಲಿ ಹೇಳ್ತಾ ಇಲ್ಲ ಅಂತ ಗೊತ್ತಿಲ್ಲ.
ನಾನು ಹೇಳ್ತೇನಲ್ಲ, ಸೊ ಯೂಸ್ ಮಾಡ್ಕೊಳ್ಳಿ. ಸೊ 32ನೇ ಕ್ವಶನ್. 33ನೇ ಕ್ವಶನ್ ನೋಡಿ, ನಿಮ್ಲಿಖಿತ ಅನುಚ್ಛೇದ ಕ ಅನುವಾದ ಕನ್ನಡ ಅನುವಾದ ಇರ್ತದೆ ನಿಮಗೆ. ಕನ್ನಡ ಅನುವಾದ ಫಿಕ್ಸ್ ಇರ್ತದೆ. ಯಾವ ರೀತಿ ಕೇಳ್ತಾರೆ ಅಂತ ನೋಡ್ಕೊಳ್ಳಿ. ವಿತ್ ಆನ್ಸರ್ ಇದನ್ನು ಕೂಡ ಕೊಡ್ತೀನಿ. ಸೊ ಆನ್ಸರ್ 3 ಅಂಕಗಳ ಉತ್ತರಗಳು ನೋಡೋಣ. ಸೊ 3 ಅಂಕ ಎಲ್ಲ ಉತ್ತರಗಳಿವೆ ನೋಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿಬಿಟ್ಕೊಂಡು ನೋಡ್ಕೊಳ್ಳಿ. ಇನ್ನು ಕನ್ನಡ ಅನುವಾದ ಇದೆ ನೋಡಿ ಇಲ್ಲಿ. ಸೊ ಇದು ಕೂಡ ಈಸಿ ಇರ್ತದೆ. ನೆಕ್ಸ್ಟ್ 3 ಅಂಕ ಆಯಿತು. ನೆಕ್ಸ್ಟ್ ನೋಡೋಣ. ಇನ್ನು 4 ಅಂಕ 2 ಪ್ರಶ್ನೆ ಬರೀಬೇಕು ನೀವು. ಇಲ್ಲಿ ನಿಮಗೆ ಚಾಯ್ಸ್ ಕೊಟ್ಟಿದ್ದಾರೆ. ಎಷ್ಟು ಚಾಯ್ಸ್ ಕೊಟ್ಟಿದ್ದಾರೆ ಅಂದರೆ, ಒಂದು ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೆ ಇನ್ನೊಂದು ಕ್ವಶನ್ ಚಾಯ್ಸ್ ಕೊಟ್ಟಿದ್ದಾರೆ. ಎರಡರಲ್ಲಿ ಒಂದನ್ನು ಬರೀಬೇಕು. ಮತ್ತು ಒಂದು ಕವಿತಾ ಇರ್ತದೆ. ಸೊ ಕವಿತಾ, ಸೊ ಇಲ್ಲಿ ನಿಯಮಿತ ಕವಿತಾಂಶ ಪೂರ್ಣ ಕೀಜಿಯೇ. ಅಸಫಲತಾ ಇದು ಯಾವ ಚಾಪ್ಟರ್ ನೋಡ್ಕೊಳ್ಳಿ. ಇದೇ ಚಾಪ್ಟರಿಂದ ಫಿಕ್ಸು ಒಂದು ಪ್ಯಾರಾಗ್ರಾಫನ್ನು ಕೇಳ್ತಾರೆ, ಒಂದು ಪದ್ಯವನ್ನು ಕೇಳ್ತಾರೆ. ಸೊ ಎಲ್ಲ ಕೂಡ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಫಿಕ್ಸು 4 ಮಾರ್ಕ್ಸಿಗೆ ಬರ್ತದೆ. ಸೊ ಆನ್ಸರ್ ಕೂಡ ಕೊಟ್ಟಿದ್ದೇನೆ, ಇಲ್ಲಿ ನೋಡ್ಕೋಬೋದು. ಸೊ ಆನ್ಸರಿಗೆ ನೋಡಿ, 4 ಅಂಕ ಆನ್ಸರು ಅಥವಾ ಕ್ವಶನ್ಗೆ ಆನ್ಸರು. ಇಲ್ಲಿ ಸ್ವಲ್ಪ ಶಾರ್ಟ್ ಆಗಿವೆ, ಇದನ್ನು ನೀವು ಲಾಂಗ್ ಮಾಡಿಬಿಟ್ಟು ಬರೀಬೇಕು. 35ನೇ ಕ್ವಶನ್ ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟು 36ನೇ ಕ್ವಶನ್ನು. 36ನೇ ಕ್ವಶನ್ ತುಂಬಾ ಈಸಿ. ನೀವು ನಾನು ಹೇಳಿದ್ಮೇಲೆ ಅರ್ಥ ಆಗ್ತದೆ ನಿಮಗೆ ನೋಡಿ. ಸೊ 36ನೇ ಕ್ವಶನ್ ಗದ್ಯಾಂಶ ಕೊಟ್ಟಿರ್ತಾರೆ, 4 ಮಾರ್ಕ್ಸು. ಮೇಲಿಂದ ನೋಡಿಬಿಟ್ಟು ಕೆಳಗಡೆ 4 ಕ್ವಶನ್ಗಳು ಇರ್ತಾರೆ. ಮೇಲಿನ ಆನ್ಸರ್ ಇರ್ತದೆ, ನೋಡಿಬಿಟ್ಟು ಬರೋದಷ್ಟೇ. 4ಕ್ಕೆ 4 ಅಂಕ ನೋಡಿ. ಇಷ್ಟೊಂದು ಈಸಿ ಹಿಂದಿ ಸಬ್ಜೆಕ್ಟು. ಸೊ ಮೇಲಿನ ಇದನ್ನು ಓದ್ಬಿಟ್ಟು ಕೆಳಗಡೆ ಕ್ವಶನ್ ಆನ್ಸರ್ ಬರಬೇಕು. ಮೇಲಿನ ಆನ್ಸರ್ ಇರ್ತವೆ, ನೋಡಿಬಿಟ್ಟು ಬರೋದಷ್ಟೇ. ಇನ್ನು ನಿಮಗೆ ದೀರ್ಘ ಗದ್ಯ ಇರ್ತದೆ. ಸೊ ಸಾರಿ, ದಿಯಗಯೇ ಸಂಕೇತ ಬಿಂದು ನೋಡಿ. ಇಲ್ಲಿ ಡೈರೆಕ್ಟಾಗಿ 12, 15 ವಾಕ್ಯೊಮ್ಮೆ ಬರೀಬೇಕು. ಏನು ನಿಬಂಧ ಕೊಟ್ಟಿರ್ತಾರೆ ನಿಮಗೆ. ಯಾವುದಾದ್ರೂ ಒಂದರ ಕುರಿತು ಬರೀಬೇಕು. ಸೊ ಚಾಯ್ಸ್ ಕೊಟ್ಟಿರ್ತಾರೆ ಅನ್ಕೊಂಡಿದ್ದೀನಿ. ಚಾಯ್ಸ್ ಆದರೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಚಾಯ್ಸ್ ಕೊಟ್ಟಿದ್ದಾರೆ, ನಿಮಗೆ ಯಾವುದು ಬರ್ತದೆ ಅದನ್ನು ಬರೀಬೇಕು. ಸೊ 3 ಚಾಯ್ಸ್ ಕೊಟ್ಟಿದ್ದಾರೆ. ಸೊ ಈ ಪಾಯಿಂಟ್ಸ್ ಹಾಕಿಬಿಟ್ಟೇ ಬರಬೇಕು. ಅವರು ಪಾಯಿಂಟ್ಸ್ ಕೊಟ್ಟಿರ್ತಾರೆ ಅನಾಲಿಸಮ್ನಲ್ಲಿ. ಪ್ರಸ್ತಾವನಾ ಅಂದರೆ ಪ್ರಸ್ತಾವನ ಅಂತ ಹೆಡ್ಡಿಂಗ್ ಹಾಕಬೇಕು, ಅದಕ್ಕೆ ವಿವರಣೆ ಬರಬೇಕು. ಸೊ 2ನೇ ಪಾಯಿಂಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ 3ನೇ ಪಾಯಿಂಟು, 4ನೇ ಪಾಯಿಂಟು ಉಪಸಂಹಾರ ಎಲ್ಲ ಸೇಮ್ ಪಾಯಿಂಟು ಹಾಕಿಬಿಟ್ಟು ಬರೀಬೇಕು. ಬೇರೆ ಬರೋದೇ ನಡೆಯೋದಿಲ್ಲ, ಇವೇ ಪಾಯಿಂಟ್ ಹಾಕಬೇಕು. ಸೊ ಯಾವ್ದು ಬರೀತಾರೆ ನೋಡ್ಕೊಳ್ಳಿ, ಇವೇ ಪಾಯಿಂಟ್ ಹಾಕಿಬಿಟ್ಟು ಬರೀಬೇಕು. ಅವ್ರು ಕೊಟ್ಟಿರ್ತಾರೆ ನಿಮಗೆ ಯಾವ್ದು ಬರೀಬೇಕಂತ. ಇನ್ನು ನೆಕ್ಸ್ಟು ಇದನ್ನು ಕೂಡ ಆನ್ಸರ್ ಕೊಡ್ತೀನಿ ನಾನು ಲಾಸ್ಟಿಗೆ. ನೆಕ್ಸ್ಟ್ ನಿಮಗೆ ಒಂದು ಪತ್ರ ಇರ್ತದೆ. ಸೊ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿ. ಒಂದು ಪತ್ರ, ಒಂದು ವ್ಯವಹಾರಿಕ, ಒಂದು ವೈಯಕ್ತಿಕ. 5 ಮಾರ್ಕ್ಸಿಗೆ ಫಿಕ್ಸ್ ಕೇಳ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ. ಪತ್ರ ಕೂಡ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಈಗ ಇದಕ್ಕೆ ಆನ್ಸರ್ ನೋಡೋಣ. ಸೊ ಗದ್ಯಾಂಶ ಕೂಡ ಆನ್ಸರ್ ಇದೆ ನೋಡ್ಕೊಳ್ಳಿ. ಗದ್ಯಾಂಶ ಕೂಡ ಆನ್ಸರು. ಮತ್ತು ಸೊ ಇಲ್ಲಿ ಎಸ್ಸೆ ಇದೆ ನೋಡಿ. ಸೊ ನಿಬಂಧ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಆನ್ಸರು ನೋಡ್ಕೊಳ್ಳಿ. ಸೊ 4 ಮಾರ್ಕ್ಸಿಗೆ ಪ್ರತಿಯೊಂದು ನಿಬಂಧ ಇದೆ. ಸೊ 3 ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟು. ಮಾಡಲ್ ಕ್ವಶನ್ ಬರೀ ಯಾವ ಕೇಳಿದಾರಲ್ಲ ಅನಿವರ್ಸಮ್ಲಿ ಅವನೇ ಕೇಳೋ ಸಾಧ್ಯತೆ ತುಂಬ ಇದೆ. ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ಪತ್ರ ನೋಡಿ, ಪತ್ರ ಯಾವ ರೀತಿ ಬರೀಬೇಕು ಅಂತ ಪ್ರತಿಯೊಂದು ಆನ್ಸರ್ ಇವೆ. ಇಷ್ಟು ಬರೆದ್ರೆ ಸಾಕು, ನಿಮಗೆ ಈಸಿಯಾಗಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಇದಕ್ಕೆ ಇದು ಕೊಡ್ತಾರೆ. ತಪ್ಪದೆ ಒಬ್ಬ ಸ್ನೇಹಿತರಾಗಾದರೂ ಶೇರ್ ಮಾಡಿ. ಮತ್ತು ಈಗಾಗಲೇ ಕನ್ನಡ, ಇಂಗ್ಲೀಷ್ ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಚಾನಲ್ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ವಿಡಿಯೋಗಳಿಗೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.